ಇವ್ರು ಇನ್ನ ಬಂದಿಲ್ಲ, ಇನ್ನ ಯಾವಾಗ ಬರ್ತಾರೋ ಏನೋ. ನಮ್ಮ ಪೊದ್ದು ಆಲೆ ಇಲ್ಲಿ ಬಂದು ನಿಂತವಳೆ. ಪೊದ್ದು ಪೊದ್ದು ಯಾಕೆ ಇಲ್ಲಿ ಬಂದು ನಿಂತಿದ್ಯಾ? ಯಾಕೆಂದ್ರೆ ನೀವ್ ಯಾವಾಗ ಬರ್ತಿರೋ ಅಂತ ಕಾಯ್ತಾ ಇದ್ದೆ. ನೀವೆಲ್ಲ ಹೋಗಿದ್ದೀರಾ, ನನ್ ಮಾತ್ರ ಬಿಟ್ಟು ಹೋಗಿದ್ದೀರಾ ಮದ್ವಿಗೆ. ಏನ್ ಮಾಡನ್ಪದು, ನಿಮ್ಮ ಅಮ್ಮ ಕಳಿಸ್ಲಿಲ್ವಲ್ಲ, ಕಳಿಸಿದ್ರೆ ನಾವು ಕರ್ಕೊಂಡು ಹೋಗ್ತಿದ್ವಿ. ಬಿಡು. ಈಗ ಏನಂತೆ ನಿನಗೆ ತಿಂಬಕ್ಕೆ ಲಾಡು ಆಮೇಲೆ ಒಬ್ಬಟ್ಟು ಎಲ್ಲ ನಾವು ಬ್ಯಾಗ್ನ ಕಿಕ್ಕಿ ಬಂದಿದೀವಿ. ಈಗ ಸೂಜಿನು ಕಾಂತಾನು ಇಲ್ಲಿಗೆ ಬರ್ತಾರೆ, ನಾವು ಮುಂದೆ ಬಂದ್ವಿ. ಆರ್ತಿ ಪಾರ್ತಿ ಬೆಳಗ್ಬೇಕಲ್ಲ, ಎಲ್ಲ ಹೊಂದಿಸ್ಕೊಂಬನ ಅಂತ ನಾನು ನಿಮ್ಮ ಅಣ್ಣ ಬಂದಿದ್ವಿ. ಅವ್ರು ಬಂದು ಮನೆ ತುಂಬಿಸ್ಕೊಂಡ್ಮೇಲೆ ಆಮೇಲೆ ನಿನಗೆ ಲಾಡು ಕೊಡ್ತೀನಿ, ತಿಂದಿವಂತೆ. ಒಬ್ಬಟ್ಟುನು ನಿನಗೋಸ್ಕರನ ಒಂದು 5 ರತ್ತ ಈಗ ಕಳ್ಸೈತೆ. ನೇತ್ರ ರತ್ತೆ. ಹೌದಾ? ಪದ್ದು, ಕಾವೇರಿ ಎಲ್ಲ ಇದ್ದಾಳೆ? ನಮ್ಮ ಅಮ್ಮ ಇರುವಂತ ಇದ್ದಾಳ? ಚೆನ್ನಾಗಿದ್ದಾಳೆ ಇವಾಗ? ಚೆನ್ನಾಗಿದ್ದಾಳೆ. ಯಾಕ ನಾನು ನೆಗಡೆ ಕೆಮ್ಮು ಆಗೈತೆ ಅವಳಿಗೆ, ಅದಕ್ಕೆ ಕರ್ಕೊಂಡೋಗಿಲ್ವಂತೆ ನೀವು ಅಲ್ವೇ? ಪದ್ದು, ಅವಳಿಗೆ ಚೆನ್ನಾಗಿರ್ಲಿಲ್ವಲ್ಲ, ಅದಕ್ಕೆ ಅವಳನ್ನ ಇವ್ರ ಅಮ್ಮ ಮಂತಕ್ಕೆ ಬಿಟ್ಟು ಹೋದ್ವಿ. ನೀನು ಹೋಗಿದ್ದ ಅವ್ರ ಮಂತಕ್ಕೆ? ಹೋಗಿದ್ದೆ. ನಿಂಗತ್ತೆ ಉಪ್ಪಿಟ್ಟು ಮಾಡಿತ್ತು, ನಾನು ಕಾವೇರಿನ ಇಬ್ಬರು ತಿಂದ್ವಿ ಅಲ್ಲಿ. ಹೌದಾ? ಸರಿ ಆಯ್ತು ಬಿಡು. ನಾವು ಆರ್ತಿ ಪಾರ್ತಿನ ರೆಡಿ ಮಾಡ್ಕೋಬೇಕು. ದೀಪ ಹಚ್ಬಿಟ್ಟು ಊದ್ಗಡ್ಡಿ ಹಚ್ಚಿ ಈಗ ಅವ್ರು ಬರ್ತಾರೆ. ಹೌದಾ? ಕಾಂತಾನೆ ನೇಂತಿನೂ ಬರುತ್ತಾ? ಪದ್ದು, ನಿಮ್ಮ ಅಣ್ಣ ಹೆಂಡ್ತಿ ಎಲ್ಲ ಬರ್ತಾರೆ. ನೀನೇ ಆರ್ತಿ ಬೆಳಗುವಂತೆ, ಇಲ್ಲೇ ಇರು. ಹೋಗು. ನನಗೆ ಆರ್ತಿ ಬೆಳಗಕ್ಕೂ ಎಲ್ಲ ಬರಲ್ಲ, ನನಗೆ ಹಾಡು ಹೇಳಕ್ಕೂ ಬರಲ್ಲ. ನಾನ್ ಮಾಡಲ್ಲಪ್ಪ. ಅಣ್ಣ ಇನ್ನು ಅತ್ತಿಗೇನು ಬರ್ತಾ ಇದಾರೆ, ನೀನೇ ಮಾಡ್ಬೇಕು. ನಾನ್ ಮಾಡಲ್ಲಪ್ಪ, ನೀನೇ ಮಾಡು ಅಲ್ಲಿ. ಸರಿ ಆಯ್ತು ಬಿಡುಪದು, ಇಲ್ಲೇ ನಿಂತ್ಕೊಂಡಿರು. ನಾನು ಹೋಗಿ ದೀಪ ಹಚ್ಚಿ ಆರ್ತಿ ರೆಡಿ ಮಾಡ್ಕೊಂಡು ತಗೊಂಬರ್ತೀನಿ. ರೀ, ನೀವು ಇಲ್ಲೇ ಇರ್ರಿ. ಸರಿ ಆಯ್ತು ಮಲ್ಲಿ, ತಗ ಈ ಬ್ಯಾಗ ಒಳಗೆ ತಗೊಂಡೋಗಿಕ್ಕು. ಸರಿ ಕೊಡಿ. ಪದ್ದು, ಅಮ್ಮಯ್ಯನೂ ನೇತ್ರನೂ ನಿನ್ನ ಬೈದ್ರಾ ಹೋಗ್ಬೇಡ ಅಂತನ? ಬೈತು ಅಮ್ಮಯ್ಯ, ಹೋಗ್ಬೇಡ ಅಂತನ, ಕಳಿಸಲ್ಲ ಅಂತ ಅಂತು. ನೀನ್ ಹೇಳಿ ಕರ್ಕೊಂಡು ಹೋಗ್ಬೇಕಾಯ್ತು, ನೀನ್ ಬರ್ಲೇ ಇಲ್ಲ ಅವತ್ತು. ನನಗೇನು ಗೊತ್ತು ಪದ್ದು, ನೀನು ಬತ್ತಿಯ ಬಿಡು ಅನ್ಕೊಂಡು ನಾನು ಹೋಗ್ಬಿಟ್ಟಿದ್ದೆ ಅಲ್ಲೇನೆ. ಇಲ್ಲಾಂದ್ರೆ ನಾನೇ ಅಮ್ಮಯ್ಗೆ ಹೇಳಿ ಕರ್ಕೊಂಡು ಹೋಗ್ತಿದ್ದೆ ನೀನು. ಹೋಗ್ಲಿ ಬಿಡು, ಇನ್ನೊಂದ್ಸಲ ಯಾವಾಗಾದ್ರೂ ಹೋಗ್ಬರೋಣ. ಸರಿ ಆಯ್ತು ಬಿಡ ಅಣ್ಣ. ಅಣ್ಣ ಅಲ್ಲಡಲ್ಲಿ ಎಲ್ಲ ಬಂದ್ರು. ಪದ್ದು, ಎಲ್ಲ ಬಂದ್ರು. ಬರ್ರಿ ಕಂತ, ಸುಜಿ ಬರ್ರಿ. ಸೂಜಿ 2 ಜಡೆ ಹಾಕ್ಕೊಂತಿದ್ಲು, ಈಗ 1 ಜಡೆ ಹಾಕೊಂಡಿದ್ದಾಳೆ. ಪದ್ದು, ಮದ್ವೆ ಅಲ್ವಾ, ಅದಕ್ಕೆ 1 ಜಡೆ ಹಾಕೊಂಡೆ. ಮತ್ತೆ ನಾನು 2 ಜಡೆ ಹಾಕೊಂತೀನಿ. ಇದು ನನಗೆ ಇಷ್ಟ ಆಗಲ್ಲ 1 ಜಡೆ ಹಾಕ್ಯಂಬದು. ನೀನ್ ಮದ್ವಿಗೆ ಬರ್ಲೇ ಇಲ್ಲ? ಅಯ್ಯೋ, ನಾನು ಬರೋಣ ಅಂತ ಹೊರಟಿದ್ದೆ ಕಣೆ ಸುಜಿ, ಆದ್ರೆ ನಮ್ಮಮ್ಮ ಏನೇ ಹೋಗ್ಬೇಡ ಅಂತಾನ ಬೈತು, ಅದಕ್ಕೆ ಬರ್ಲಿಲ್ಲ. ಹೋಗ್ಲಿ ಬಿಡು, ಇನ್ನೊಂದ್ಸಲ ಯಾವಾಗಾದ್ರೂ ನಾನು ಊರಿಗೆ ಹೋಗ್ತೀನಲ್ಲ ಅವಾಗ ಬರುವಂತೆ ನಮ್ಮೂರಿಗೆ. ನಿಮ್ಮ ಅಕ್ಕಯ್ಯ ಚೆನ್ನಾಗಿದ್ದಾರ? ನೇತ್ರತ್ಗೆ ಪಾಪು ಇಬ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಕಣೆ ಸುಜಿ. ನೀನು ಬಾ ನಮ್ಮಂತಕ್ಕೆ, ನೀನು ಇಪ್ಪತ್ತು ಇಲ್ಲೇ ಇರ್ತೀಯ ನಮ್ಮೂರಿಗೆ. ಪದ್ದು, ನಾನು ನಿಮ್ಮ ಅಣ್ಣನ ಮದುವೆ ಆಗಿದ್ದೀನಲ್ಲ, ಅದಕ್ಕೆ ಇನ್ಮೇಲೆ ಇದೇ ನಮ್ಮೂರು, ಇದೇ ನಮ್ಮ ಮನೆ. ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ. ಅಜ್ಜ, ಮಲ್ಲಿನ ಆರ್ತಿ ತಾಂಬ ಅಂತ ಹೇಳಪ್ಪ. ಆರ್ತಿ ತಟ್ಟೆ ತಾಂಬಂದು ಆರ್ತಿ ಬೆಳಗಿ ಒಳ ಕರ್ಕ ಅಂತ ಹೇಳು. ಎಲ್ಗೋದ್ಲು ಮಲ್ಲಿ? ಒಳಕ್ಕೆ ಹೋಗ್ಯವಳೆ, ದೀಪ ಹಚ್ಬಿಟ್ಟು ಆರ್ತಿ ತಟ್ಟೆ ರೆಡಿ ಮಾಡ್ಕೊಂಡು ತಾಂಬತ್ತೀನಿ ಅಂತ. ಇರು ಚಿಕ್ಕಮ್ಮ, ತಗೊಂಬತ್ತಾಳೆ. ಸುಜಿ, ಸ್ವಾಗತ ನಮ್ಮೂರಿಗೆ. ಇವತ್ತಿಂದ ಇದೇ ನಿಮ್ಮೂರು. ಸರಿ ಅಕ್ಕ. ಸುಜಿ, ಇಷ್ಟ ದಿನ ನಮ್ಮಲ್ಲಿನ ಸುಮ್ಮನೆ ಅಕ್ಕ ಅಕ್ಕ ಅಂತಿದ್ದೆ, ಈಗ ನಿಜವಾಗ್ಲೂ ನೀವಿಬ್ರು ಅಕ್ಕ ತಂಗಿರಾದ್ರಿ. ಅಜ್ಜಿ, ಇನ್ಮೇಲೆ ನಾನು ಸುಜಿನ ಅಕ್ಕ ತಂಗಿರಾದ್ರಿ. ಸೂಜಿದೆ ಬೇರೆಯವರು, ಮಲ್ಲಿದೆ ಬೇರೆಯವರು. ಅವರೇನು ಒಂದೇ ಅಮ್ಮನ ಹೊಟ್ಟೆ ಬಿಟ್ಟವ್ರೆ, ಅಕ್ಕ ತಂಗಿರಾಗಕ್ಕೆ ಇವಜ್ಜಿ ಒಂದು ಗೊತ್ತೇ ಆಗಲ್ಲ. ಅಯ್ಯೋ ಪದ್ದು, ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ಯಾ? ಅಲ್ಲ, ಆ ಅಣ್ಣ ತಮ್ಮಗಳು ನಮ್ಮ ಮದುವೆ ಆದ್ಮೇಲೆ ಮಲ್ಲಿನ ಸೂಜಿನೂ ಅಕ್ಕ ತಂಗಿರೇ ಆಗ್ಬೇಕು, ಅದು ನಿನಗೆ ಗೊತ್ತಾಗಲ್ಲ. ಸುಮ್ಮನಿರು. ನೀನು ಮದುವೆ ಮಾಡ್ಕೊಂಡು ಯಾರ ಮನೆಗಾನ ಹೋಗಿದ್ರೆ ಅವಾಗ ನಿನಗೆ ಗೊತ್ತಾಗೋದು ಇವ್ರು ಹೆಂಗ ಅಕ್ಕ ತಂಗಿರಾಗ್ತಾರೆ ಅಂತಾನೆ. ಹೋಗಜ್ಜಿ, ನಾನು ಮದ್ವೆ ಆಗಲ್ಲ. ನನಗೆ ಬೇರೆ ಊರಿಗೆ ಹೋಗಕ್ಕೆ ಇಷ್ಟ ಇಲ್ಲ. ನಾನು ಇದೇ ಊರಾಗೆ ನಮ್ಮ ಅಪ್ಪಯ್ಯ ಅಮ್ಮನ ಜೊತೆಗೆ ಇರ್ತೀನಿ. ಮದ್ವೆ ಆದ್ರೆ ಅಪ್ಪಯ್ಯ ಅಮ್ಮಯ್ಯ ಅಣ್ಣಯ್ಯ ಕಾವೇರಿ ಎಲ್ಲರನ್ನು ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕಂತೆ. ನಾನು ಹೋಗಲ್ಲಪ್ಪ. ಆಯ್ತು ಪದ್ದು, ಕೊನೆಯ ತನಕನ ನಾನು ನನ್ನ ಜೊತೆಗೇನೆ ನೀನು ಇರುವಂತೆ ಬಿಡು. ಕಾವೇರಿ ಜೊತೆಗೆ ಆಟ ಆಡ್ಕೊಂಡು. ನೀನು ಒಬ್ಳು ಮಗಳಿದ್ದಂಗೆ ನನಗೂ. ದೊಡ್ಡ ಮಗಳು ನೀನು. ಹೋಗಯ್ಯಣ್ಣ, ನಾನೇ ನಿನ್ ಮಗಳಲ್ಲ, ನಿನ್ ತಂಗಿ. ಕಾವೇರಿ ನಿನ್ ಮಗಳು. ಸರಿ ಅಮ್ಮ, ಆಯ್ತು, ತಂಗಿ ಆಗೇ ಇರುವಂತೆ. ಮಲ್ಲಿ, ಆರ್ತಿ ಮಾಡು ಜಲ್ದಿ. ಬಾರಮ್ಮ, ನೀನು ಆರ್ತಿ ಬೆಳಗು. ನಿಮ್ಮ ಅತ್ತಿಗೆ ಜೊತೆಗೆ ಇಟ್ಕೊಂಡು ಒಂದು ಹಾಡು ಹೇಳಿವಂತೆ. ಅಯ್ಯೋ, ನನಗೆ ಹಾಡು ಹೇಳಕ್ ಬರಲ್ಲ. ನನಗೆ ಬರಲ್ಲ, ಅದಕ್ಕೇನೆ ನಾನು ಆರ್ತಿ ಬೆಳಗು ಅಂತ ಹೇಳಿಲ್ಲ ಮಲ್ಲಿ. ನಾನು ಬೇಡ, ನನಗೆ ಬರಲ್ಲ ಅಂದೆ. ಭಾಗ್ಯದ
ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೂಜಿ ಕಾಂತ ಬಲಗಾಲಿಟ್ಟು ಒಳಕ್ ನಡೀರಿ. ಸೂಜಿ ಇನ್ಮೇಲೆ ಇದೇ ನಿನ್ ಮನೆ. ಇನ್ಮೇಲೆ ನೀನು ಸಂಸಾರ ಮಾಡ್ಕೊಂಡು ಹೋಗ್ಬೇಕಾಗಿರೋ ಮನೆ ಇದೇನೆ. ಹೆಂಗನ್ಸುತ್ತೆ? ಈ ಮನೆಗೆ ಎಂದಾದ್ರೂ ಬಂದಿದ್ದ ಮುಂಚೆ? ಬಂದಿದ್ದೆ ಮಲ್ಲಿಯಕ್ಕ. ಅದೇ ಯಾರೋ ನಮ್ಮ ಅತ್ತಿಗೆಗೆ ಪಾಪು ಆದಾಗ ನೋಡ್ಕೊಂಡು ಹೋಗಕ್ಕಂತ ನಾನು ಅಮ್ಮನೂ ಅಣ್ಣನೂ ಬಂದಿದ್ವಲ್ಲ, ಅವಾಗ ಬಂದಿದ್ದೆ ಅಷ್ಟೇನೆ, ಒಂದೇ ಒಂದ್ಸಲ. ಸರಿ ಆಯ್ತು, ಅಜ್ಜಿ ಕಾಲಿಗೂ ಅತ್ತೆ ಕಾಲಿಗೂ ಎಲ್ಲರ ಕಾಲಿಗೂ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೋಗು. ಮೊದಲು ಗಂಡನ ಕಾಲಿಗೆ ಬೀಳಮ್ಮ ಸೂಜಿ, ಆಮೇಲೆ ಮಿಕ್ಕಿದವ್ರ ಕಾಲಿಗೆ ಬೀಳುವಂತೆ. ನಿನಗೆ ಪತಿಯೇ ಪರದೈವ. ಕೊನೆ ತನಕ ಕಾಂತಾನೆ ನಿನ್ನ ನೋಡ್ಕೊಂಬೋದು, ಅದಕ್ಕೆ ಅವನಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೋ. ಸರಿ ಮಾವ, ಹರಿ ಆಶೀರ್ವಾದ ಮಾಡಿ. ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ ಸೂಜಿ. ನಮ್ಮ ಸಂಸಾರ ಯಾವ ಅಡ್ಡಿ ಆತಂಕ ಇಲ್ದೇನೆ ಸುಖವಾಗಿ ನಡ್ಕೊಂಡು ಹೋಗ್ಲಿ. ಅಜ್ಜಿ ನೀವು ನಮ್ಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ಒಳ್ಳೇದಾಗ್ಲಿ. ನೀನು ಕಾಂತನು ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗ್ರಿ. ದೀರ್ಘ ಸುಮಂಗಲಿ ಭವ. ಮತ್ತೆ ನೀವು ಆಶೀರ್ವಾದ ಮಾಡಿ. ಆಯ್ತಮ್ಮ, ಒಳ್ಳೇದಾಗಿ. ನೀವಿಬ್ರು ಸುಖವಾಗಿರ್ರಿ. ಸುಜಿ, ಇನ್ಮೇಲೆ ನೀನು ಇದೇ ಮನೆಗೆ ಇರ್ತೀಯ. ನಿನಗೇನು ಸಂಕೋಚ ಬೇಡ. ನಾನಿದ್ದೀನಿ. ಏನಾನ ಅಡುಗೆ ಪಡ್ಗೆ ಮಾಡೋದು ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಕೇಳು, ಹೇಳ್ಕೊಡ್ತೀನಿ. ಸರಿ ಅತ್ತೆ ಆಯ್ತು. ಸರಿ ಅತ್ತೆ ಆಯ್ತು. ಏನು ಸುಜಿ ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ಯಾ? ಯೋಚನೆ ಮಾಡಬೇಡ ಬಿಡು. ನೀನು ಇಲ್ಲಿ ಸುಖವಾಗಿರ್ತೀಯ. ನಮ್ಮ ಅಮ್ಮಯ್ಯ ನನ್ನ ತಮ್ಮ ನಿನ್ನ ಚೆನ್ನಾಗಿ ನೋಡ್ಕೊಂತಾರೆ. ನೀನು ಅಷ್ಟೇನೆ. ಏನಾದರೂ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಂಡು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಸರಿ ಅತ್ತೆ ಆಯಿತು. ಅತ್ತೆ, ಅದು ನೀವು ಯಾರೂ ನಮ್ಮ ಮಾವರ ಮನೆಗೆ ಹೋಗಲ್ಲ ಅಲ್ವಾ? ಯಾವ ಮಾವರ ಮನೆಗೆ? ಅದೇ ಅತ್ತೆ, ನಮ್ಮ ಅತ್ತಿಗೆ ನೇತ್ರತ್ಗೆಯರ ಮನೆಗೆ ಹೋಗಲ್ಲ ನೀವು ಯಾರೂ ಅಲ್ವಾ? ಅವರು ಇಲ್ಲಿಗೆ ಬರಲ್ಲ. ಹೌದು, ಅವ್ರು ಇಲ್ಲಿಗೆ ಬರಲ್ಲ, ನಾವು ಅಲ್ಲಿಗೂ ಹೋಗಲ್ಲ. ನಾವೊಂದು ಸರಿನ 2 ಸರಿನ ಹೋಗಿದ್ವಿ. ಆದರೆ ನಿಮ್ಮ ಅತ್ತೆ ಅಯ್ಯೋ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಅದಕ್ಕೆ ಹೋಗಲಿಲ್ಲ. ಈ ಸರಿ ಮದುವೆಗೂ ಕರೀಲಿಲ್ಲ, ಏನೂ ಇಲ್ಲ. ಕಮಲನ ಮದುವೆಗೆ ಸೀರೆ ತಗೊಂಬಂದು ಕರಿಯಕ್ಕಂತ ಹೋಗಿದ್ವಿ. ನೇತ್ರನೂ ನಮ್ಮ ಅಕ್ಕನೂ ಎಗರಾಡ್ಬಿಟ್ರು, ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಅದಕ್ಕೆ ಈ ಸಲ ಕರೆಯೋಕ್ಕೆ ಹೋಗ್ಲಿಲ್ಲ. ಯಾಕೆ ಸುಮ್ಮನೆ ಹೋಗಿ ಬೈಸ್ಕೊಂಬರೋದು ಅಂತ ಕರೀಲೇ ಇಲ್ಲ. ಕರೆದ್ರೆ ಅವ್ರು ಬರೋದು ಇಲ್ಲ ಅಂತ ಹೇಳಿ ಸುಮ್ಮನಾದ್ವಮ್ಮ. ಅತ್ತೆ, ಅವಳು ಅದಕ್ಕೆಲ್ಲ ಕೇಳ್ತಾ ಇರೋದು. ನೀವು ಹೋಗಲ್ಲ, ಅವರು ಬರಲ್ಲ, ನಾನು ಹೋಗ್ಬೇಕೋ ಬೇಡವೋ ಅಂತ ಕೇಳ್ತಾ ಇದ್ದಾಳೆ. ಅವ್ರ ಅಣ್ಣನ ಮಕ್ಕಳು ಬೇರೆ ಇಲ್ಲೇ ಇದಾರಲ್ವಾ, ನೋಡ್ಕೊಂಡ್ ಬರ್ಬೇಕು ಅಂತ ಅವಳಿಗೆ ಆಸೆ ಆಗಿರ್ಬೇಕು. ಅದಕ್ಕೆ ಅದಕ್ಕ ನನಗೆ ಅರ್ಥ ಆಗಿಲ್ಲ ಕಣಮ್ಮ. ನಾವು ಹೋಗಿದ್ರೆ ಏನಂತೆ, ನೀನು ಇಷ್ಟ ದಿನ ಹೆಂಗೆ ನಿಮ್ಮ ಅತ್ತಿಗೆ ತವ್ರ ಮನೆಗೆ ಹೋಗ್ಕೊಂಡು ಬರ್ತಾ ಇದ್ದ ಅದೇ ತರ ಹೋಗ್ತಾ ಬರ್ತಾ ಮಾತಾಡ್ಸ್ಕೊಂಡಿರ್ಬೋದು. ನಾವೇನು ಅದಕ್ಕೆ ಅಡ್ಡಿ ಮಾಡಲ್ಲಮ್ಮ. ನಮ್ ಕಂಡ್ರೆ ಅವ್ರಿಗೆ ಆಗಲ್ಲ, ಅದಕ್ಕೆ ನಾವು ಹೋಗಲ್ಲ ಅಷ್ಟೇನೆ. ನಿನ್ ಕಂಡ್ರೆ ಅವ್ರಿಗೇನು ಏನು ದ್ವೇಷ ಏನು ಇಲ್ವಲ್ಲ. ನೀನು ಹೋಗಿ ಆರಾಮಾಗಿ ಮಾತಾಡ್ಸ್ಕೊಂಡು ನೋಡ್ಕೊಂಡ್ ಬರ್ಬೋದು ನಿಮ್ಮ ಅಣ್ಣನ ಮಕ್ಕಳನ್ನ. ನಾನೇನು ಅಂಬಲ್ಲ ಅದಕ್ಕೇನು. ಸರಿ ಅತ್ತೆ ಆಯ್ತು. ಸರಿ ಅಮ್ಮ, ಹೋಗಿ ದೇವರ ಗುಡಿಗೆ ದೀಪ ಹಚ್ಬಿಟ್ಟು ಉದ್ಗಡ್ಡಿ ಬೆಳಗಿ ಕೈ ಮುಗಿಯೋಗಮ್ಮ ಹೋಗಿ. ಸರಿ ಅತ್ತೆ ಆಯ್ತು. ಮಾವ, ನೀವು ನನ್ಗೆ ಆಶೀರ್ವಾದ ಮಾಡಿ. ಅಯ್ಯೋ, ದೊಡ್ಡವರೆಲ್ಲ ಮಾಡಿದಾರಲ್ಲ ಬಿಡಮ್ಮ, ನಂದೇ ಯಾವ ಲೆಕ್ಕ. ಹೋಗು, ದೇವ್ರಿಗೆ ಕೈ ಮುಗಿಯೋಗು. ಪರವಾಗಿಲ್ಲ ಮಾವ, ನೀವು ದೊಡ್ಡವರೇನೆ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ, ಆ ದೇವ್ರು ನಿನ್ನ ಸುಖವಾಗಿಟ್ಟಿರ್ಲಿ. ಎದ್ದೇಳು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.